ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಯಾವಾಗ, ಜೊತೆಗೆ ನಿಮ್ಮ ಮನೆ ಬಾಗಿಲಿಗೆ ರೇಷನ್ ಅನ್ನು ಒದಗಿಸುವಂತಹ ಒಂದು ಯೋಜನೆಯನ್ನು ಸರ್ಕಾರ ತಂದಿದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇವಾಗ ನೆಕ್ಸ್ಟ್ ಏನು ಕೊಡ್ತಾರೆ ಇಂದಿರಾ ಕಿಟ್, ಅದರಲ್ಲಿ ಹೆಸರು ಕಾಳನ್ನು ಕೊಡೋದಿಲ್ಲ. ಈ ಒಂದು 3 ವಿಷಯಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಒಂದೊಂದೇ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂಪರ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಂತ ಅಂದರೆ, ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರವು ಒಂದು ಹೊಸ ನ್ಯೂಸನ್ನು ನೀಡಿದೆ. ಏನಂತ ಅಂದರೆ, ಇವಾಗ 75 ವರ್ಷ ಮೇಲ್ಪಟ್ಟವ್ರು ಏನಿರ್ತೀರ, ಒಬ್ರು ಅಥವಾ ಇಬ್ರು, ಸೊ ಅಂತವರ ಮನೆ ಬಾಗಿಲಿಗೆ ರೇಷನ್ ಡೆಲಿವರಿ ಮಾಡುವಂತಹ ಯೋಜನೆಯನ್ನು ಜಾರಿಗೆ ತಂದಿದೆ. ಅದು ಯಾವ ಯೋಜನೆ ಅಂತ ಅಂದರೆ ಅನ್ನ ಸುವಿಧಾ ಯೋಜನೆ ಅಂತ ಹೇಳ್ಬೋದು. ಸೊ ನವೆಂಬರ್ 1ರಿಂದನೇ ಇಲ್ಲಿ ಜಾರಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. 75 ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ಈ ಒಂದು ಅನುಕೂಲ ಸಿಗುವಂತಹದ್ದು. ಇವಾಗ ನೋಡಿರ್ತೀರಾ, ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಬಯೋಮೆಟ್ರಿಕ್ ಕೊಡೋದಾಗಿರ್ಬೋದು, ರೇಷನ್ ಅನ್ನು ತೆಗೆದುಕೊಂಡು ಮನೆಗೆ ಹೋಗೋದಾಗಿರ್ಬೋದು. ಸೊ ಆಗೋದಿಲ್ಲ ವಯಸ್ಸಾದವ್ರಿಗೆ. ಸೊ ಹಾಗಾಗಿ ಇವಾಗ ಒಬ್ರು ಇಬ್ರು ಗಂಡ ಹೆಂಡತಿ ಅಥವಾ ಹೆಂಡತಿ ಯಾರಾದರೂ ಇರ್ತೀರಾ ಅಲ್ವಾ ಮನೆಯಲ್ಲಿ, ಅಂತವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಈ ರೀತಿಯಾದಂತಹ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಅನ್ನ ಸುವಿಧಾ ಯೋಜನೆಯ ಮುಖಾಂತರ ಮನೆ ಬಾಗಿಲಿಗೆ ಏನ್ ಮಾಡ್ತಾರೆ, ಇಲ್ಲಿ ರೇಷನ್ ಅನ್ನ ನಿಮಗೆ ತಂದು ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಈ ಒಂದು ಯೋಜನೆ ಜಾರಿ ಆಗಿರೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಮನೆ ಬಾಗಿಲಿಗೆ ರೇಷನ್ ಕೊಡುವಂತಹ ಒಂದು ಡೆಲಿವರಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಅಂದ್ರೆ, ಸೊ ಈ ಒಂದು ಯೋಜನೆ ನಮ್ಮ ಪ್ರಕಾರ ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು. ವಯಸ್ಸಾದವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಅದು ಕೇವಲ 75 ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ಈ ಒಂದು ಅನುಕೂಲ ಸಿಗುವಂತದ್ದು, ಎಲ್ರಿಗೂ ಕೂಡ ಸಿಗೋದಿಲ್ಲ. ಸೊ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇಂದಿರಾ ಕಿಟ್ ಬಗ್ಗೆ ಮಾತಾಡೋಣ. ಇಂದಿರಾ ಕಿಟ್ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಸ್ಟಾರ್ಟಿಂಗ್ ಹಣವನ್ನ ಕೊಟ್ಟರು, ಆನಂತರ ಅಕ್ಕಿ ವಿತರಣೆ ಮಾಡ್ತೀವಿ ಅಂತ ವಿತರಣೆ ಕೂಡ ಮಾಡ್ತಾ ಇದ್ರು. ಇವಾಗ ಇಂದಿರಾ ಕಿಟ್ ಅನ್ನ ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂತು. 5 ವಸ್ತುಗಳನ್ನ ಒಳಪಟ್ಟಂತೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತೀವಿ. ಸೊ ಏನು 2 ಜನ ಇದ್ರೆ ಏನು ಮಾಡ್ತೀವಿ, ಅರ್ಧ kg ವಿತರಣೆ ಮಾಡ್ತೀವಿ. 3-4 ಜನ ಇದ್ರೆ 1 kg, 5-6 ಜನ ಇದ್ರೆ 1.5 kg ಆಗೋಷ್ಟು ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು. ಆನಂತರ ಇವಾಗ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ತೊಗರಿ ಬೇಳೆಯ ಬೆಲೆ ಜಾಸ್ತಿ ಇರೋದ್ರಿಂದ ಅತಿ ಹೆಚ್ಚು ಫಲಾನುಭವಿಗಳು ಹೆಸರು ಕಾಳನ್ನ ಕ್ಯಾನ್ಸಲ್ ಮಾಡಿ ತೊಗರಿ ಬೇಳೆನೇ ವಿತರಣೆ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರಂತೆ. ಸೊ ಹಾಗಾಗಿ ಸರ್ಕಾರ ಇವಾಗ ಈ ರೀತಿಯಾಗಿ ಹೆಸರು ಕಾಳನ್ನ ತೆಗೆದುಬಿಟ್ಟು ಇವಾಗ ತೊಗರಿ ಬೇಳೆನೇ ವಿತರಣೆ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಿರುವಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಪ್ರಕಾರ ಇವಾಗ ತೊಗರಿಬೇಳೆ ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಅಂದರೆ, ರೀಪ್ಲೇಸ್ ಮಾಡ್ತಾರೆ. ತೊಗರಿಬೇಳೆ ಹೆಸರು ಕಾಳು ಏನು ಕೊಡ್ತೀವಿ ಅಂತ ಹೇಳಿದ್ರು, ಅದ್ರ ಬದಲಿಗೆ ತೊಗರಿಬೇಳೆನೇ ಕೊಡ್ತಾರೆ. ಬಟ್ ಇಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ತೊಗರಿಬೇಳೆನ ಏನು ಕೊಡ್ತಾರೆ ಅಲ್ವಾ ಹೆಸರು ಕಾಳಿನ ಬದಲು, ಸೊ ಅಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಇವಾಗ ಅರ್ಧ kg ಅಥವಾ 1 kg ಹೆಸರು ಕಾಳನ್ನ ಕೊಡ್ತಿದ್ರು ಅಲ್ವಾ, ಸೊ ಅದ್ರ ಬದಲಿಗೆ ಇವಾಗ ಅರ್ಧ kg ಕೊಡ್ತಿದ್ದಂತಹ ಹೆಸರು ಕಾಳಿನ ಬದಲಿಗೆ 1/4 kg ಹೆಸರು ಕಾಳನ್ನ ಕೊಡ್ತಾರೆ. 1 kg ಹೆಸರು ಕಾಳನ್ನ ಏನು ಕೊಡ್ತಿದ್ರು, ಸೊ ಅದ್ರ ಬದಲಿಗೆ ಅರ್ಧ kg ತೊಗರಿಬೇಳೆನ ಕೊಡ್ತಾರೆ. ಸೊ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟಿದ್ದಾರೆ. ಏನಂತ ಅಂದರೆ, ಇವಾಗ ಹೆಸರು ಕಾಳನ್ನ ಕೊಡ್ತಾ ಇಲ್ಲ ಓಕೆ, ಬಟ್ ಅದ್ರ ಬದಲಿಗೆ 1 kg ತೊಗರಿಬೇಳೆನೇ ಕೊಡ್ಬೋದಾಗಿತ್ತು ಅಲ್ವಾ. ಯಾಕೆಂತಂದ್ರೆ ಹೇಗಿದ್ರು ರೇಟ್ ಜಾಸ್ತಿ, ತೊಗರಿಬೇಳೆ ಕೊಡಿ ಅಂತ ಬೇಡಿಕೆನ ಇಟ್ಟಿದ್ದಾರೆ ಫಲಾನುಭವಿಗಳು ಅಂತ ಹೇಳಬೇಕಾದ್ರೆ ಇವರು. ಸೊ ಇಲ್ಲಿ 1/4 kg ಕಡಿಮೆ ಕೊಡುವಂತ ಅವಶ್ಯಕತೆ ಏನಿದೆ. ಸೊ 1/4 kg ಅರ್ಧ kg ಕಡಿಮೆ ಕೊಡ್ತಾರೆ. ಸೊ 1 kgನೇ ಕೊಡೋದಿಲ್ಲ ತೊಗರಿಬೇಳೆನ ಅಂತಂದ್ರೆ ಎಕ್ಸ್ಟ್ರಾ ಕೊಡೋದು, ಬದಲಿಗೆ ಏನು ಕೊಡ್ತಾ ಇದ್ದಾರೆ, ಸೊ ಅದನ್ನ ಹೇಳ್ತಿರುವಂತದ್ದು. ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಯೂಶುವಲ್ 1 kg ಏನು ತೊಗರಿಬೇಳೆಯನ್ನ ಕೊಡ್ತಾರೆ ಅದನ್ನ ಕಂಪಲ್ಸರಿಯಾಗಿ ಕೊಡ್ತಾರೆ. ಆನಂತರ ಹೆಸರು ಕಾಳಿನ ಬದಲಿಗೆ ಏನು ತೊಗರಿಬೇಳೆಯನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಅಲ್ವಾ, ಸೊ ಅದರಲ್ಲಿ ಸ್ವಲ್ಪ ಕಡಿಮೆ ಕಟ್ಔಟ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ ಇಲ್ಲಿ. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ, ಬಟ್ ಇವಾಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಇದಾಗಿದೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ಆಹಾರ ಸಚಿವರು ಹೇಳಿದ್ದಾರೆ, ಟೆಂಡರನ್ನು ಕರಿಬೇಕು. ಆನಂತರ ಅದೊಂದು ಕಂಪ್ಲೀಟ್ ಯಾರು ಅತಿ ಕಡಿಮೆಗೆ ಟೆಂಡರನ್ನು ಒಂದು ಕೂಗ್ತಾರೆ, ಸೊ ಅವ್ರಿಗೆ ಇದನ್ನು ಜವಾಬ್ದಾರಿನ ವಹಿಸಬೇಕು. ಸೊ ಆಲ್ಮೋಸ್ಟ್ ಒಂದು ತಿಂಗಳು ಮೇಲೆ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಒಂದು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಇವಾಗ ಈ ತಿಂಗಳು ಕೂಡ ಕೊಡೋದಿಲ್ಲ ಇಂದಿರಾ ಕಿಟ್ಟನ್ನು, ಮುಂದಿನ ತಿಂಗಳು ಕೂಡ ಇಂದಿರಾ ಕಿಟ್ಟನ್ನು ಕೊಡೋದಿಲ್ಲ. ಮುಂದಿನ ತಿಂಗಳು ಒಳಗಡೆ ಎಲ್ಲದನ್ನೂ ಕೂಡ ಕಂಪ್ಲೀಟ್ ಮಾಡಿಬಿಟ್ಟು ಜನವರಿ ತಿಂಗಳಿಂದ ಇಲ್ಲಿ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಿಮ್ಮ ಅಭಿಪ್ರಾಯ ಇಲ್ಲಿ ಮುಖ್ಯ. ಯಾಕೆಂತಂದರೆ ಅತಿ ಹೆಚ್ಚು ವಿಡಿಯೋಗಳು ವೈರಲ್ ಆಯಿತು ಅಂತಂದರೆ ಸರ್ಕಾರಕ್ಕೂ ಕೂಡ ರೀಚ್ ಆಗುತ್ತೆ. ನೀವು ಇವಾಗ ತೊಗರಿಬೇಳೆ ಬೇಕು ಅಂತ ಕಮೆಂಟ್ ಮಾಡ್ತೀರಾ ಅಥವಾ ಹೆಸರು ಕಾಳೇ ಇರಲಿ ಅಂತ ಕಮೆಂಟ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿರುವಂಥದ್ದು. ಸೊ ಫಲಾನುಭವಿಗಳು ನಿಮ್ಮ ಒಪ್ಪಿಗೆ ಮೇರೆಗೆ ಸರ್ಕಾರ ನಡೆಸುವಂಥದ್ದು. ಸೊ ಏನು ಬೇಡಿಕೆ ಜಾಸ್ತಿ ಬರುತ್ತೆ ಅದನ್ನೇ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡುತ್ತೆ. ಸದ್ಯಕ್ಕೆ ಇವಾಗ ಹೆಸರು ಕಾಳೇನು ಬೇಡ, ತೊಗರಿಬೇಳೆ ರೇಟ್ ಜಾಸ್ತಿ ಇರೋದಕ್ಕೆ ತೊಗರಿಬೇಳೆನೇ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾರು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಸೊ ಬದಲಿಗೆ ಏನು ಹೆಸರು ಕಾಳು ಬದಲಿಗೆ ತೊಗರಿಬೇಳೆ ಕೊಡ್ತಿದ್ದಾರೆ, ಸೊ ಅದನ್ನ ಅರ್ಧ 1/4 kg ಕಡಿಮೆ ಕೊಡೋದಕ್ಕೆ ಇಲ್ಲಿ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಪಬ್ಲಿಕ್ ಟಿವಿಯಲ್ಲಿ ಇದು ಕೂಡ ಪ್ರಸಾರ ಆಯಿತು. ಇದನ್ನು ನೋಡಿದ್ರೆ ನಿಮಗೆ ಅಲ್ಲಿ ಕಂಪ್ಲೀಟ್ ಮಾಹಿತಿ ಕೂಡ ಯಾರೆಲ್ಲ ನೋಡಿರ್ತೀರಾ ಅವ್ರು ಕೂಡ ತಿಳ್ಕೊಂಡಿರ್ತೀರಾ. ಇಲ್ಲಿ ಟೋಟಲ್ ಆಗಿ ಇಂದಿರಾ ಕಿಟ್ಟಲ್ಲಿ ಏನಿರುತ್ತೆ ಅಂತ ಹೇಳೋದಾದ್ರೆ, ಉಪ್ಪು, ಸಕ್ಕರೆ, ಎಣ್ಣೆ, ತೊಗರಿಬೇಳೆ, ಇವಾಗ ಹೆಸರು ಕಾಳು ಬದಲಿಗೆ ಮತ್ತೆ ತೊಗರಿಬೇಳೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಕಂಪ್ಲೀಟ್ ಆಗಿ ಇಂದಿರಾ ಕಿಟ್ ವಿತರಣೆ ಮಾಡಿದಾಗ ಏನೆಲ್ಲ ಹಾಕಿರ್ತಾರೆ ಅದರಲ್ಲಿ ಕಿಟ್ಟಲ್ಲಿ ಅನ್ನೋದೇ ನಮಗೆ ಗೊತ್ತಾಗುವಂಥದ್ದು. ಇವಾಗ ಎಲ್ರಿಗೂ ಕೂಡ 1 kg ಕಿಟ್ಟೇನೆ ಸಿಗೋದಿಲ್ಲ. ನಾನು ಮೊದಲೇ ಹೇಳಿದಾಗೆ ಜನಗಳು ಏನು ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ಫಲಾನುಭವಿಗಳು ಗೃಹಲಕ್ಷ್ಮಿ ಬಗ್ಗೆ ಕೇಳ್ತೀರಾ. ನೆಕ್ಸ್ಟ್ ಇವಾಗ 23ನೇ ಕಂತಿನ ಹಣವನ್ನ ಇವಾಗ ನವೆಂಬರ್ 19ನೇ ತಾರೀಕು ಏನು ಒಂದು ಸುವರ್ಣ ಮಹೋತ್ಸವವನ್ನು ಆರಂಭಿಸಿ ಇಲ್ಲಿ ವಿವಿಧೋದ್ದೇಶ ಸಂಘಗಳನ್ನ ಆರಂಭಿಸ್ತಾರೆ ಅಲ್ವಾ. ಸೊ ಅದು ಆರಂಭ ಆಗಿ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಆ ಒಂದು ವೀಕಲ್ಲಿ ಹಣವನ್ನು ಬಿಡುಗಡೆ ಮಾಡೋದಾಗಿ ಇಲ್ಲಿ ಸರ್ಕಾರ ಮಾಹಿತಿಯನ್ನು ನೀಡಿದೆ. ಯಾಕೆಂತಂದ್ರೆ ಈ ಒಂದು ಸಂಘಕ್ಕೆ ಸೇರ್ಕೊಳ್ಳೋದಕ್ಕೆ ಮಹಿಳೆಯರ ಹತ್ರ ದುಡ್ಡಿದ್ರೆ ಮಾತ್ರ ಆಗುವಂಥದ್ದು, ಇಲ್ಲ ಅಂತಂದ್ರೆ ಈ ಒಂದು ಕಾರ್ಯ ಸಕ್ಸಸ್ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಥಿಂಕ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡೋಣ, ಹಣ ಆ ಟೈಮಲ್ಲೇ ಬಿಡುಗಡೆ ಆದ್ರೂ ಆಗುತ್ತೆ ಪಕ್ಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬಾಯ್.